ನಮಸ್ಕಾರ ವೀಕ್ಷಕರೇ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಎಲ್ಲರಿಗೂ ಸಾಮಾನ್ಯವಾಗಿ ಇರುವ ಸಮಸ್ಯೆ ಅದುವೇ ಡ್ಯಾಂಡ್ರಫ್. ಹೌದು ವೀಕ್ಷಕರೇ, ಡ್ಯಾಂಡ್ರಫ್ ಸಮಸ್ಯೆ ತುಂಬಾನೇ ಅನ್ಕಂಫರ್ಟ್ ಫೀಲ್ ಮಾಡುತ್ತೆ ಹಾಗೂ ನಮ್ಮ ಆತ್ಮವಿಶ್ವಾಸವನ್ನ ಕಡಿಮೆ ಮಾಡೋದಕ್ಕೆ ಕಾರಣವಾಗುತ್ತೆ. ನೀವು ಅನ್ಕೋಬಹುದು, ಈ ತರದ ವಿಡಿಯೋಗಳನ್ನ ತುಂಬಾನೇ ನೋಡಿದ್ದೀವಿ ನಾವು ಅಂತ. ತುಂಬಾ ಎಣ್ಣೆಗಳನ್ನ ಟ್ರೈ ಮಾಡಿದೀವಿ, ಮತ್ತೆ ಇದ್ರಲ್ಲೇನಪ್ಪಾ ಇದೆ ಅಂತದ್ದು ಅಂತ ನಿಮ್ಗೆ ಅನ್ಸ್ತಿರ್ಬೋದು. ಆದ್ರೆ ವೀಕ್ಷಕರೇ, ಪ್ರತಿಯೊಂದು ಸಮಸ್ಯೆ ಪ್ರತಿಯೊಬ್ಬರಲ್ಲೂ ಪ್ರತಿಯೊಬ್ಬ ದೇಹಕ್ಕೂ ವ್ಯತ್ಯಾಸವಿರುತ್ತೆ. ಹಾಗಾಗಿ ಕೆಲವರಿಗೆ ಕೆಲವು ಮದ್ದುಗಳು ಕೆಲಸ ಮಾಡೋದಿಲ್ಲ, ಕೆಲವರಿಗೆ ಕೆಲಸ ಮಾಡುತ್ತೆ. ನಾವು ನಮ್ಮ ದೇಹಕ್ಕೆ ಯಾವ ಮದ್ದು ಕೆಲಸ ಮಾಡುತ್ತೆ ಅನ್ನೋದನ್ನ ಮೊದಲು ತಿಳ್ಕೋಬೇಕು, ನಂತರ ಅದರ ಪ್ರಯತ್ನ ಮಾಡಬೇಕು. ಹಾಗಾಗಿ ವೀಕ್ಷಕರೇ, ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹಲವಾರು ಮನೆ ಮದ್ದುಗಳನ್ನ ತಿಳಿಸ್ತೀನಿ. ಅದರಲ್ಲಿ ನಿಮ್ಮ ದೇಹಕ್ಕೆ ಯಾವುದು ಸೂಕ್ತ ಅದನ್ನ ನೋಡಿ ನೀವು ಪ್ರಯತ್ನ ಮಾಡಿ ಅಳವಡಿಸಿಕೊಳ್ಳಿ. ಮೊದಲಿಗೆ ವೀಕ್ಷಕರೇ, ಡ್ಯಾಂಡ್ರಫ್ ಅಂದ್ರೆ ಏನು, ಅದು ಯಾಕೆ ಇಷ್ಟೊಂದು ಕಾಡುತ್ತೆ, ಇದು ಬರುವುದಾದ್ರೂ ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ವೀಕ್ಷಕರೇ, ಡ್ಯಾಂಡ್ರಫ್ ಅಂದ್ರೆ ಅದು ನಮ್ಮ ಕೂದಲಿನ ನಡುವಿನ ಇರುವಂತಹ ಬಿಳಿ ಕುರುಚಲು ಕಣಗಳು. ಇದು ನಮ್ಮ ಕೂದಲು ಅಥವಾ ನಮ್ಮ ಕೂದಲಿನ ಬುಡದಲ್ಲಿರುವ ತ್ವಚೆ ಒಣಗಿದಾಗ ನಮ್ಮ ಕೂದಲ ಬುಡದಿಂದ ತೈಲ ಬಿಡುಗಡೆಯಾಗುತ್ತೆ. ಅದು ನಮ್ಮ ಕೂದಲನ್ನ ರಕ್ಷಣೆ ಮಾಡೋದಿಕ್ಕೆ, ಆದರೆ ಆ ತೈಲವನ್ನ ಫಂಗಲ್ಗಳು ಇನ್ಫೆಕ್ಷನ್ ಆಗಿ ಕನ್ವರ್ಟ್ ಮಾಡುತ್ತೆ. ನಂತರ ಅದು ಡ್ರೈ ಆಗಿ ಡ್ಯಾಂಡ್ರಫ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಡ್ರೈ ಆದಾಗ ತುಂಬಾ ಕಡತ ಸ್ಟಾರ್ಟ್ ಆಗುತ್ತೆ. ನಂತರ ಇದು ತುಂಬಾನೇ ಮುಜುಗರದ ಸಂಗತಿ ಆಗುತ್ತೆ. ನಿಜ ಅಲ್ವಾ ಫ್ರೆಂಡ್ಸ್? ಸರಿ ಫ್ರೆಂಡ್ಸ್, ಹಾಗಾದ್ರೆ ಈ ಡ್ಯಾಂಡ್ರಫ್ ನ ಕಂಟ್ರೋಲ್ ಆದ್ರೂ ಮಾಡೋದು ಹೇಗೆ, ಬನ್ನಿ ನೋಡೋಣ. ಮೊದಲಿಗೆ ನಮ್ಮ ಕೂದಲ ಬುಡವನ್ನ ನಾವು ಶುದ್ಧವಾಗಿ ಇಟ್ಕೋಬೇಕು, ಅಂದ್ರೆ ತಲೆ ಸ್ನಾನವನ್ನ ಶುದ್ಧವಾಗಿ ಮಾಡಬೇಕು. ಎರಡನೇದು, ನಾವು ಈ ಕೆಮಿಕಲ್ ಶಾಂಪುಗಳನ್ನ ಬಳಸುವುದನ್ನ ಕಮ್ಮಿ ಮಾಡ್ಕೋಬೇಕು. ನಿಮ್ಗೆ ನಿಮ್ಮ ಮನೆಯಲ್ಲೇ ಅಲೋವೆರಾ ಗಿಡ ಇದ್ರೆ ಅಲೋವೆರಾನ ಹಚ್ಕೊಂಡು ಸ್ನಾನ ಮಾಡಿ, ಅಥವಾ ಕಡಲೆ ಹಿಟ್ಟು ಅಥವಾ ಆಯುರ್ವೇದದಲ್ಲಿ ಕೆಮಿಕಲ್ ರಹಿತ ಶಾಂಪುಗಳು ದೊರೆಯುತ್ತೆ, ಅದನ್ನ ನೀವು ಉಪಯೋಗಿಸಬಹುದು. ಮೂರನೇದಾಗಿ, ಕೆಲವೊಂದ್ಸಾರಿ ಹೆಚ್ಚು ಶೀತ ಅಥವಾ ಬಿಸಿಲು ಇದರಿಂದ ಕೂಡ ನಿಮ್ಗೆ ಡ್ಯಾಂಡ್ರಫ್ ಆಗೋ ಸಾಧ್ಯತೆ. ಹಾಗಾಗಿ ನೀವು ಇದರಿಂದ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಅಂದ್ರೆ ಹೆಚ್ಚು ಬಿಸಿಲಿನಲ್ಲಿ ಓಡಾಡುವುದು ಇರಬಹುದು, ಧೂಳಿನಲ್ಲಿ ಓಡಾಡೋದಿರಬಹುದು, ಇದನ್ನ ಕಮ್ಮಿ ಮಾಡಿ. ನಾಲ್ಕನೆಯದಾಗಿ, ಹಾಗೆ ಪ್ರತಿದಿನ ನಿಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನ ಕುಡಿಯಿರಿ. ಹಾಗೆ ಜಂಕ್ ಫುಡ್ ಅನ್ನು ಬಿಡಿ, ಆರೋಗ್ಯಕರ ಆಹಾರವನ್ನ ಸೇವನೆ ಮಾಡಿ. ಅದರಲ್ಲೂ ವಿಟಮಿನ್ ಬಿ ಹಾಗೂ ಜಿಂಕ್ ಹೆಚ್ಚಾಗಿರುವ ಆಹಾರವನ್ನ ತಗೊಳ್ಳಿ. ಅವುಗಳಲ್ಲಿ ಮೀನು, ಮಾಂಸ, ಮೊಟ್ಟೆ, ಧಾನ್ಯಗಳು, ಹಾಲು, ಇತರ ಪದಾರ್ಥಗಳನ್ನ ಹೆಚ್ಚಾಗಿ ಸೇವಿಸಿ. ಆದಷ್ಟು ವಾರಕ್ಕೆ 2 ರಿಂದ 3 ಬಾರಿ ನಿಮ್ಮ ತಲೆಗೆ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ. ಇದು ನಿಮ್ಮ ದೈನಂದಿನ ದಿನಗಳಲ್ಲಿ ಅಳವಡಿಸಿಕೊಳ್ಳಬೇಕಾದ ಅಂಶಗಳು. ಬನ್ನಿ ವೀಕ್ಷಕರೇ, ಡ್ಯಾಂಡ್ರಫ್ಗೆ ಮನೆ ಮದ್ದುಗಳು ಯಾವುವು ಅಂತ ನೋಡೋಣ. ಮೊದಲನೇದಾಗಿ ಲೆಮನ್ ಜ್ಯೂಸ್. ಇದನ್ನ ನಿಮ್ಮ ಕೂದಲಿನ ಬುಡಕ್ಕೆ ಹಚ್ಕೋಬೇಕು. ನಂತರ 10 ರಿಂದ 15 ನಿಮಿಷಗಳು ಬಿಡಿ. ಆನಂತರ ಸ್ನಾನ ಮಾಡ್ಕೊಳ್ಬಹುದು. ಇದರಿಂದ ನಿಮ್ಮ ಕೂದಲಿನ ಬುಡದಲ್ಲಿರುವ ಡ್ಯಾಂಡ್ರಫ್ ಹಾಗೂ ಅದರಿಂದ ಆಗಿರುವ ಫಂಗಲ್ ಇನ್ಫೆಕ್ಷನ್ ಅನ್ನು ಕ್ಲಿಯರ್ ಮಾಡುತ್ತೆ. ಎರಡನೇ ಮನೆ ಮದ್ದು ಕೊಬ್ಬರಿ ಎಣ್ಣೆ ಮತ್ತು ನಿಂಬೆ ರಸ. 2 ಸ್ಪೂನ್ ಕೊಬ್ಬರಿ ಎಣ್ಣೆಗೆ 2 ಸ್ಪೂನ್ ನಿಂಬೆ ರಸ ಮಿಶ್ರಣ ಮಾಡಿ ತಲೆಗೆ ಹಚ್ಕೊಳ್ಳಿ. 30 ನಿಮಿಷದ ನಂತರ ಸ್ನಾನ ಮಾಡಿ. ಇದು ನಿಮ್ಮ ಕೂದಲಿನ ಬುಡವನ್ನ ಸ್ವಚ್ಛತೆ ಮಾಡುತ್ತೆ ಹಾಗೂ ತ್ವಚೆಯನ್ನ ಆರಾಮದಾಯಕವಾಗಿರಿಸುತ್ತೆ. ಮೂರನೇ ಮನೆ ಮದ್ದು ಬಂದು ಅಲೋವೆರಾ ಜೆಲ್ ಅಥವಾ ಅಲೋವೆರಾ ಗಿಡವನ್ನ ಪೀಲ್ ಮಾಡಿ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿಕೊಂಡು ಅದನ್ನ ನಿಮ್ಮ ತಲೆ ಬುಡಕ್ಕೆ ಹಚ್ಕೊಳ್ಳಿ. 20 ನಿಮಿಷದ ನಂತರ ಸ್ನಾನ ಮಾಡಿ. ಇದು ನಿಮ್ಮ ಕೂದಲಿನ ಬುಡವನ್ನ ಮಾಯಿಶ್ಚರೈಸ್ ಮಾಡುತ್ತೆ ಹಾಗೂ ಡ್ಯಾಂಡ್ರಫ್ ಅನ್ನು ಕಡಿಮೆ ಮಾಡಲು ಹೆಲ್ಪ್ ಮಾಡುತ್ತೆ. ನಾನು ಹೇಳಿರುವ ಈ ಮನೆ ಮದ್ದುಗಳಲ್ಲಿ ನಿಮಗೆ ನಿಮ್ಮ ದೇಹಕ್ಕೆ ಯಾವುದು ಸ್ಯೂಟ್ ಆಗತ್ತೆ ಅದನ್ನ ರೆಗ್ಯುಲರ್ ಆಗಿ ಮಾಡಿ. ನಂತರ ನಿಮಗೆ ಅದರ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಡ್ಯಾಂಡ್ರಫ್ ಸಮಸ್ಯೆ ಹಾಗೂ ಅದು ಯಾಕೆ ಬರುತ್ತೆ, ಅದಕ್ಕೆ ಮನೆ ಮದ್ದುಗಳೇನು, ನಮ್ಮ ಜೀವನ ಶೈಲಿಯಲ್ಲಿ ಏನು ಬದಲಾವಣೆ ಮಾಡ್ಕೋಬೇಕು ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ? ನಿಮ್ಗೆ ಈ ಮಾಹಿತಿ ಉಪಯೋಗ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ.
ಹಾಗೂ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ಹೆಲ್ದಿ ಇನ್ಫಾರ್ಮೇಶನ್ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಇದೇ ರೀತಿ ಮತ್ತಷ್ಟು ಹೆಲ್ದಿ ಫುಡ್ ಹಾಗೂ ಹೆಲ್ದಿ ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.